ಇತ್ತೀಚಿನ ದಿನಗಳಲ್ಲಿ ಏರ್ ಫಾಲ್ ಆಗೋದು ಟ್ರೆಂಡಿಂಗ್ ಆಗಿದೆ ವೀಕ್ಷಕರೇ. ಅದ್ರ ಜೊತೆಗೆ ಈ ಬ್ಯಾಕ್ ಪೇನ್ ಬರೋದಾಗಿರಲಿ, ಲೆಗ್ ಪೇನ್ ಬರೋದಾಗಿರಲಿ, ಆಗಾಗ ನಿಮ್ಗೆ ಸುಸ್ತಾಗೋದಾಗಿರಲಿ, ಇವೆಲ್ಲ ಏನಪ್ಪಾ ಅಂತಂದ್ರೆ ವಿಟಮಿನ್ ಡಿ ಡೆಫಿಷಿಯನ್ಸಿ ಸಿಂಪ್ಟಮ್ಸ್. ಹಾಗಾದ್ರೆ ಈ ಪ್ರಾಬ್ಲಮ್ಸ್ನೆಲ್ಲ ಹೇಗೆ ಐಡೆಂಟಿಫೈ ಮಾಡ್ಕೊಳ್ಳೋದು ಅಂತ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ, ಆಯ್ತಾ? ಈ ವಿಡಿಯೋನ ಕೊನೆ ತನಕ ನೋಡಿ. ಹಾಯ್, ನಮಸ್ತೆ ಎಲ್ರಿಗೂ. ನಾನು ನಿಮ್ಮ ಡಾಕ್ಟರ್ ಗೀತಾ, ಫ್ಯಾಮಿಲಿ ಫಿಸಿಷಿಯನ್. ವೆಲ್ಕಮ್ ಟು ಅವರ್ ಡಾಕ್ಟರ್ ಗೀತಾ ಕನ್ನಡತಿ ಯೂಟ್ಯೂಬ್ ಚಾನಲ್. ವಿಟಮಿನ್ ಡಿ ಇದೆ ಅಲ್ವಾ, ಇದು ಫ್ಯಾಟ್ ಸ್ಯಾಲ್ಯುಬಲ್ ವಿಟಮಿನ್. ಸೊ ಹಾಗಾಗಿ ಏನಾಗುತ್ತೆ, ನಮ್ಮ ದೇಹದಲ್ಲಿರುವಂತಹ ಕ್ಯಾಲ್ಶಿಯಂನ ಹೀರ್ಕೊಳ್ಳೋಕ್ಕೆ ಇದು ತುಂಬ ಸಹಾಯ ಮಾಡುತ್ತೆ. ಸೊ ಅದಕ್ಕಾಗಿ ನಮ್ಮ ಬೋನ್ಸ್ ಆಗಿರ್ಬೋದು, ಟೀತ್ ಆಗಿರ್ಬೋದು, ಪ್ಲಸ್ ಸ್ನಾಯುಗಳ ಫಂಕ್ಷನ್ ಆಗಿರ್ಬೋದು, ಅದರ ಜೊತೆಗೆ ಇಮ್ಯುನಿಟಿ ಪವರ್ಗೂ ಕೂಡ ಇದೊಂದು ವೆರಿ ವೆರಿ ಇಂಪಾರ್ಟೆಂಟ್ ಆದ ವಿಟಮಿನ್ ಅಂತಾನೆ ಹೇಳ್ಬೋದು ವೀಕ್ಷಕರೇ. ಯಾರಿಗೆ ಈ ವಿಟಮಿನ್ ಡಿ ಡೆಫಿಷಿಯನ್ಸಿ ಕಾಣಿಸ್ಕೊಳ್ಳುತ್ತೆ ಅಂದರೆ, ಯಾವಾಗಲೂ ಮನೆಯೊಳಗೆ ಇರ್ತಾರಲ್ವ ಅವರಿಗೆ, ಪ್ಲಸ್ ಸನ್ಲೈಟ್ಗೆ ಯಾರು ಎಕ್ಸ್ಪೋಸರ್ ಆಗಲ್ವಾ ಅವರಿಗೆ, ಪ್ಲಸ್ ಈ ಏಜ್ಡ್ ಪರ್ಸನ್ಸಲ್ಲಿ, ಬ್ರೆಸ್ಟ್ ಫೀಡಿಂಗ್ ವುಮೆನ್ಸ್, ಪ್ಲಸ್ ಪ್ರೆಗ್ನೆಂಟ್ ವುಮೆನ್ಸಲ್ಲಿ, ವೇಟ್ ಗೇನ್ಡ್ ಪರ್ಸನ್ಸಲ್ಲಿ, ಮತ್ತು ಲಿವರ್ ಡಿಸೀಸ್ ಇರುತ್ತೋ, ಕಿಡ್ನಿ ಸ್ಟೋನ್ಸ್ ಯಾರಿಗಿರುತ್ತೋ, ಸೊ ಅವರಲ್ಲೆಲ್ಲ ಈ ವಿಟಮಿನ್ ಡಿ ಡೆಫಿಷಿಯನ್ಸಿ ಅನ್ನೋದು ತುಂಬ ಕಡಿಮೆ ಆಗಿರುತ್ತೆ. ವಿಟಮಿನ್ ಡಿ ಡೆಫಿಷಿಯನ್ಸಿ ಏನಾದರೂ ಮಕ್ಕಳಲ್ಲಿ ಬಂದರೆ, ಸೊ ಅವ್ರ ಬೋನ್ಸ್ ಗ್ರೋತ್ಗೂ ಕೂಡ ತುಂಬಾ ಎಫೆಕ್ಟ್ ಆಗುತ್ತೆ ವೀಕ್ಷಕರೇ. ವಿಟಮಿನ್ ಡೆಫಿಷಿಯನ್ಸಿ ಆದರೆ ಇದು ಸಿಂಪ್ಟಮ್ಸ್ ಹೇಗಿರುತ್ತೆ ಗೊತ್ತಾ? ನೀವು ಸಾಕಷ್ಟು ನಿದ್ದೆ ಮಾಡಿರ್ತೀರ, ಎದ್ಮೇಲೆ ನಿಮಗೆ ಸುಸ್ತಾಗೋದಾಗಿರಲಿ, ದಣಿವಾಗೋದಾಗಿರಲಿ ಆಗ್ತಾನೆ ಇರುತ್ತೆ, ಅದು ಕಡಿಮೆನೇ ಆಗೋಲ್ಲ ನಿಮಗೆ. ಅದ್ರ ಜೊತೆಗೆ ಸ್ಪೆಷಲ್ಲಾಗಿ ಲೆಗ್ ಪೇನ್ ಆಗಿರಲಿ, ಬ್ಯಾಕ್ ಪೇನು, ನೆಕ್ಸ್ಟ್ ಏರ್ ಫಾಲ್ ಅಂತೂ ತುಂಬ ಹೆವಿನೇ ಆಗ್ತಾ ಇರುತ್ತೆ. ನಿಮ್ಗೇನಾದರೂ ಸಣ್ಣ ಗಾಯ ಆದರೂ ಸಮೇತ ಈ ಹೀಲಿಂಗ್ ಅನ್ನೋದು ಲೇಟಾಗಿ ಆಗುತ್ತೆ. ಅದ್ರ ಜೊತೆಗೆ ನಿಮಗೆ ಮೂಡ್ ಸ್ವಿಂಗ್ಸ್ ಆಗಿ ನಿಮಗೆ ಸ್ಟೆಪ್ಸ್ನ ಹತ್ತೋಕೆ ಆಗಲ್ಲ, ತುಂಬಾ ಕಷ್ಟ ಆಗ್ತಿರುತ್ತೆ. ನಾನು ಆಗಲೇ ಹೇಳಿದ್ನಲ್ವ, ಇದು ವಿಟಮಿನ್ ಡಿ ಕೊರತೆ ಜಾಸ್ತಿ ಯಾರಿಗಪ್ಪ ಅಂತಂದರೆ ಈ ಏಜ್ಡ್ ಪರ್ಸನ್ಸಲ್ಲಿ. ನೀವು ನೋಡಿರ್ತೀರಲ್ವ, ನಿಮ್ಮ ಮನೇಲಿ ಅಜ್ಜ ತಾತೆಯಂದಿರು, ಪ್ಲಸ್ ಈಗ 40+ ಏಜ್ಡ್ ಪರ್ಸನ್ಸ್ ಇರ್ತಾರಲ್ಲ, ಅವ್ರಿಗೆ ಮೆಟ್ಲನ್ನು ಏರೋಕ್ಕೆ ಆಗಲ್ಲ. ಈಗ ಕುಂತ್ರೆ ಅವರಿಗೆ ಎದ್ದೇಳ್ಸೋಕ್ಕೆ ಇನ್ನೊಬ್ಬರು ಸಪೋರ್ಟ್ ಬೇಕಾಗುತ್ತೆ. ಮತ್ತು ಆಗಾಗ ಈ ಕೋಲ್ಡ್ ಆಗಿರಲಿ, ಫೀವರ್ ಆಗಿರಲಿ, ಪದೇ ಪದೇ ನೀವು ಆ ಸೋಂಕಿಗೆ ಎದುರಾಗ್ತಾ ಇರ್ತೀರಾ. ಮಕ್ಕಳು ಗ್ರೋತ್ಗೆ ಇದೆಯಲ್ವಾ, ಈ ವಿಟಮಿನ್ ಡಿ ಡೆಫಿಷಿಯನ್ಸಿ ಅನ್ನೋದು ತುಂಬಾ ಎಫೆಕ್ಟಿವ್ ಆಗಿ, ಮತ್ತು ನಿಮಗೆ ಕೈ ಕಾಲೆಲ್ಲ ಸೆಳೆತ ಬರೋದಾಗಿರಲಿ, ಪೇನ್ ಬರೋದಾಗಿರಲಿ ತುಂಬಾ ಆಗ್ತಿರುತ್ತೆ. ನಿಮ್ಗಳಲ್ಲಿ ಇವೆಲ್ಲ ಏನಾದರೂ ಸಿಂಪ್ಟಮ್ಸ್ ಇತ್ತಪ್ಪ ಅಂತಂದರೆ ನಿಮ್ಮ ಹತ್ತಿರದ ಡಾಕ್ಟರ್ ಹತ್ರ ಹೋಗಿ, ಸೊ ಅದಕ್ಕೆ ಆದಂಥ ಒಂದು ಬ್ಲಡ್ ಟೆಸ್ಟ್ ಬರ್ಕೊಡ್ತಾರೆ. ಆ ಬ್ಲಡ್ ಟೆಸ್ಟಲ್ಲಿ ವಿಟಮಿನ್ ಡಿ ಲೆವೆಲ್ ನೋಡಿ ಅದಕ್ಕೆ ಏನು ಸಪ್ಲಿಮೆಂಟ್ಸ್ ಕೊಡಬೇಕೋ ಕೊಡ್ತಾರೆ, ಅಥವಾ ನೀವು ಮನೆಯಲ್ಲಿರುವಂತಹ ಯಾವ ಆಹಾರ ತೊಗೊಬೇಕಂತ ಅವರು ವಿವರಣೆ ಕೊಡ್ತಾರೆ. ನೀವೇ ಓನಾಗಿ ಸೆಲ್ಫ್ ಮೆಡಿಕೇಶನ್ ಮಾತ್ರ ತೊಗೊಳಕ್ಕೆ ಹೋಗ್ಬಿಡಿ. ಇನ್ ಕೇಸ್ ನೀವು ಆ ರೀತಿ ಸೆಲ್ಫ್ ಮೆಡಿಕೇಶನ್ ತೊಗೊತಿದ್ದೀರಾ ಅಂತಂದರೆ, ಅತಿಯಾದ ಸೇವನೆ ಮಾಡ್ತಿದ್ದೀರಾ ಅಂತಂದರೆ ಕಾನ್ಸ್ಟಿಪೇಷನ್ ಆಗುತ್ತೆ, ಕಿಡ್ನಿ ಸ್ಟೋನ್ಸ್ ಆಗುತ್ತೆ, ಪ್ಲಸ್ ನಿಮಗೆ ವಾಮಿಟಿಂಗ್ ಆಗುತ್ತೆ, ಬಾಡಿಲಿ ನಿಮಗೆ ಫುಲ್ ಶೇಕಿನೆಸ್ ಆಗಿಬಿಡುತ್ತೆ. ಸೊ ಹಾಗಾಗಿ ನಿಮ್ಮ ಡಾಕ್ಟರ್ನ ಕನ್ಸಲ್ಟ್ ಮಾಡಿಬಿಟ್ಟೆ ನೀವು ಸಪ್ಲಿಮೆಂಟ್ಸ್ನ ತೊಗೋಬೇಕಾಗುತ್ತೆ ವೀಕ್ಷಕರೇ. ಸೊ ಹಾಗಿದ್ರೆ ಮನೆಯಲ್ಲಿಯೇ ಇರುವಂತಹ ಯಾವ ಆಹಾರ ತೊಗೊಂಡ್ರೆ ಈ ವಿಟಮಿನ್ ಡಿ ಅನ್ನೋದು ನಮಗೆ ಸಿಗುತ್ತೆ, ಪ್ಲಸ್ ಅದರ ಜೊತೆಗೆ ಸಪ್ಲಿಮೆಂಟ್ಸ್ ಏನಂತ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಫಸ್ಟ್ ಆಫ್ ಆಲ್ ನಿಮಗೆ ಸನ್ಲೈಟ್ ಬೇಕಾಗಿರುತ್ತೆ. ಸೊ ಹಾಗಾಗಿ ಈ ಫೇಸ್ಗಾಗಿರಲಿ, ಕೈ ಕಾಲುಗಳಿಗಿರಲಿ ಎಕ್ಸ್ಪೋಸರ್ ಜಾಸ್ತಿ ಇರಬೇಕು. ಸೊ ವೀಕ್ಲಿ ಏನಿಲ್ಲ ಅಂದರೂ 4 ಟೈಮ್ಸ್ ಒಂದು 15 to 30 ಮಿನಿಟ್ಸ್ ಆದರೂ ನಿಮ್ಮ ಸನ್ಲೈಟ್ಗೆ ಎಕ್ಸ್ಪೋಸರ್ ಆಗಿ ಕುತ್ಕೊಳ್ಳಿ. ಮಾರ್ನಿಂಗ್ ಟೈಮಲ್ಲಿ ಎಳೆ ಬಿಸಿಲು ಅಂತಾರಲ್ವ, ಆ ಬಿಸಿಲಿಗೆ. ಅದ್ರ ಜೊತೆಗೆ ನೀವು ಸ್ಯಾಲ್ಮನ್ ಫಿಶ್ಶು, ಸ್ಯಾಡಸ್ ಫಿಶ್ಶು, ಸೊ ಅದನ್ನು ಊಟದಲ್ಲಿ ತೊಗೊತಾ ಹೋಗ್ರಿ. ಮಶ್ರೂಮ್ ತಿನ್ನೋದಾಗಿರಲಿ, ಚೀಸ್, ಅದನ್ನು ನೀವು ಮಿತವಾಗಿ ಸ್ವಲ್ಪ ಬಳಸಿದರೆ ಒಳ್ಳೆಯದು. ಫೋರ್ಟಿಫೈಡ್ ಮಿಲ್ಕಲ್ಲಿ ವಿಟಮಿನ್ ಡಿ ಸಿಗುತ್ತೆ ನಿಮಗೆ, ಎಗ್ ಓಕಲ್ಲಿ ವಿಟಮಿನ್ ಡಿ ಸಿಗುತ್ತೆ, ಮತ್ತು ಮಶ್ರೂಮ್ ತಿಂತಾ ಇದ್ದರೆ ಅದರಲ್ಲಿ ನಿಮಗೆ ವಿಟಮಿನ್ ಡಿ ಅನ್ನೋದು ಹೆಚ್ಚಾಗಿ ಸಿಗ್ತಾ ಹೋಗುತ್ತೆ. ಸೊ ನಾನು ಆವಾಗಲೇ ಹೇಳಿದ್ನಲ್ವ, ನೀವು ಫುಡ್ಡಲ್ಲಿ ಈ ರೀತಿ ತೊಗೊಬೋದು. ನೀವೇ ಸೆಲ್ಫ್ ಮೆಡಿಕೇಷನ್ ಆಗಿರಲಿ, ಸಪ್ಲಿಮೆಂಟ್ ಆಗಿರಲಿ ತೊಗೊಳಕ್ಕೆ ಹೋಗ್ಬಿಡಿ. ಇದರಿಂದ ನಿಮ್ಮ ಬ್ಲಡ್ಡಲ್ಲಿ ಕ್ಯಾಲ್ಶಿಯಮ್ ಅನ್ನೋದು ಜಾಸ್ತಿ ಆಗಿಬಿಟ್ಟು ಸೈಡ್ ಎಫೆಕ್ಟ್ಸ್ ಎಲ್ಲ ಆಗಿಬಿಡುತ್ತೆ. ಸೊ ನಿಮ್ಗೇನೇ ಆಗಲಿ, ಲೆಗ್ ಪೇನ್ ಇತ್ತು, ಸ್ನಾಯುಗಳ ನೋವು ಇತ್ತು ಅಂತಂದರೆ ನಿಮ್ಮ ಹತ್ತಿರದ ಡಾಕ್ಟರ್ ಹತ್ರ ಹೋಗಿ ಕನ್ಸಲ್ಟ್ ಮಾಡಿ. ನೆಗ್ಲೆಕ್ಟ್ ಮಾತ್ರ ಮಾಡೋಕ್ಕೆ ಹೋಗ್ಬೇಡಿ. ನೀವೇನಾದರೂ ಸಣ್ಣದಾಗಿ ನೆಗ್ಲೆಕ್ಟ್ ಮಾಡಿದ್ದೀರಪ್ಪ ಅಂತಂದರೆ ಮುಂದೆ ಹಲವಾರು ಸಮಸ್ಯೆಗಳಿಗೆ ಎದುರಿಸ್ಬೇಕಾಗುತ್ತೆ. ಸೊ ಹಾಗಾಗಿ ನಿಮಗೆ ಇದೆಲ್ಲ ಹೇಳ್ತಿದ್ದೀನಿ, ಯಾವ ರೀತಿ ತೊಗೊಬೇಕು, ನಿಮ್ಮಲ್ಲಿ ಯಾವ ಲಕ್ಷಣ ಬಂದರೆ ನೀವು ಯಾವಾಗ ಡಾಕ್ಟರ್ ಹತ್ರ ಹೋಗಬೇಕು. ಸೊ ನಿಮ್ಮಲ್ಲಿ ಏನಾದರೂ ಈ ರೀತಿ ಸಿಂಪ್ಟಮ್ಸ್ ಕಾಣಿಸ್ತು ಅಂತಂದರೆ ಈ ವಿಟಮಿನ್ ಡಿ ಬ್ಲಡ್ ಟೆಸ್ಟ್ನ ಮಾಡಿಸ್ಕೊಂಡ್ರೆ ಒಳ್ಳೆಯದು, ವೈದ್ಯರ ಸಲಹೆ ಅಂತ ವೀಕ್ಷಕರೇ. ಸೊ ಈ ಮಾಹಿತಿ ಏನಾದರೂ ನಿಮಗೆ ಉಪಯುಕ್ತ ಅನಿಸಿದರೆ ನಿಮ್ಮ ಎಲ್ಲ ಫ್ರೆಂಡ್ಸ್ಗೆ ಶೇರ್ ಮಾಡಿ ಆ್ಯಂಡ್ ಲೈಕ್ ಮಾಡಿ. ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಪಟ್ ಅಂತ ಸಬ್ಸ್ಕ್ರೈಬ್ ಆಗಿ. ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ಪ್ರೆಸ್ ದಿ ಬೆಲ್ ಐಕನ್. ನಿಮ್ಮ ಆರೋಗ್ಯದ ಬಗ್ಗೆ ಕಾಳಜಿ ಇರಲಿ. ಧನ್ಯವಾದಗಳು ವೀಕ್ಷಕರೇ.
ಸೊ ಹೀಗೆ ನಿಮಗೆ ವಿಟಮಿನ್ ಎ ಆಲ್ರೆಡಿ ನಿನ್ನೆ ಹಾಕಿದ್ದೀನಿ ನನ್ನ ವಿಡಿಯೋ, ಅದನ್ನ ನೋಡ್ಕೊಂಬನ್ನಿ ಹೋಗಿ. ಹೀಗೆ ವಿಟಮಿನ್ ಡಿ, ವಿಟಮಿನ್ ಇ, ವಿಟಮಿನ್ ಕೆ, ವಿಟಮಿನ್ ಬಿ, ಸೊ ವಿಟಮಿನ್ಸ್ ಏನಾದರೂ ಡೆಫಿಷಿಯನ್ಸಿ ಇರೋ ವೀಡಿಯೋಸ್ನೆಲ್ಲ ಅಪ್ಲೋಡ್ ಮಾಡಿರ್ತೀನಿ. ನಿಮ್ಗೆ ಏನಾದರೂ ಯೂಸ್ಫುಲ್ ಅನಿಸಿದರೆ ಈ ವಿಡಿಯೋಸ್ನ ನೋಡಿ ಎಲ್ಲರಿಗೂ ಶೇರ್ ಮಾಡಿ, ಓಕೆನಾ?